ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಆರಾಮಿದ್ದೀರಾ? ಸೊ ಇವತ್ತು ನಾನು ಕ್ರಾಸ್ ಕಟ್ ಬ್ಲೌಸ್ 4 ಡಾಟ್ ಬ್ಲೌಸ್ನ ತೋರಿಸ್ತಾ ಇರೋದು, ಕಟಿಂಗ್ನ. ಸೊ ಇಲ್ಲಿ ನೋಡ್ತಾ ಇರೋದು ಇದನ್ನು ಬ್ಲೌಸ್ ಪ್ಯಾಟರ್ನು, ಲೈಕ್ ಆಲ್ರೆಡಿ ಡಿಸೈನ್ ಇದೆ. ಬ್ಯಾಕು ಸ್ಲೀವ್ ಈ ಥರ ಬಂದಿದೆ. ಸೊ ಇದನ್ನು ಸ್ಲೀವ್ ಹೊಸದಾಗಿ ನೆಟ್ಟೆಡ್ ಹಾಕಿ ತೋರಿಸ್ತಾ ಇರೋದು. ನೋಡಿ, ಫುಲ್ ವಿಡಿಯೋನ ನೋಡಿ. ಸೊ ಫಸ್ಟ್ಗೆ ನೀವು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ, ಲೈನಿಂಗ್ನ ಡಬಲ್ ಫೋಲ್ಡ್. ಬ್ಯಾಕ್ ಅಷ್ಟೇ ತೋರಿಸ್ತಾ ಇದ್ದೀನಿ ಇವಾಗ. ಇವ್ರದ್ದು ಫುಲ್ ಲೆಂತ್ ಬಂದುಬಿಟ್ಟು ರೆಡಿ ಲೆಂತು 15 ಇದೆ, ಅದಕ್ಕೆ +1 ಮಾಡಿಬಿಟ್ಟು 16 ಆಗುತ್ತೆ ಟೋಟಲಾಗಿ. ಸೊ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಲೆಂತು. ಹಾಗೆ ಶೋಲ್ಡರ್ ಬಂದುಬಿಟ್ಟು ನಾನು 7 ತೊಗೊಂಡಿದ್ದೀನಿ ಅವ್ರದ್ದು. ಅಂದರೆ ಅವ್ರದ್ದು ಫುಲ್ ಶೋಲ್ಡರು ಇಲ್ಲಿ ಜಾಸ್ತಿ ಇದೆ, ಅದು ಮೈನಸ್ ಮಾಡ್ಕೊಬೇಕಾಗತ್ತಲ್ವ. ಸೊ ಅದು ಮೈನಸ್ ಮಾಡಿಕೊಂಡು 7 ತೊಗೊಂಡಿದ್ದೀನಿ. ಹಾಗೆ ಆರ್ಮೋಲ್ ಕೂಡ 7 ತೊಗೊಳ್ಬೇಕು. ಸೊ ಶೋಲ್ಡರ್ ಎಷ್ಟು ನಾರ್ಮಲ್ ಹೇಗೆ ಅಂದರೆ ಶೋಲ್ಡರ್ಸ್ ತೊಗೊಂಡಿರ್ತೀರೋ ಅಷ್ಟೇ ಆರ್ಮೋಲ್ ತೊಗೊಳ್ಳಿ. ಆಮೇಲೆ ನೀವು ಬೇಕಾದರೆ ಚೆಕ್ ಮಾಡ್ಕೋಬೇಕು ಅವ್ರ ಆರ್ಮೋಲ್ನ. ಸೊ ಸ್ವಲ್ಪ ಡೌನಿಂಗ್ ಕೊಟ್ಟಿದ್ದೀನಿ. ಅವ್ರದ್ದು 44 ಸೈಜ್ ಇದು ನಾನು ತೋರಿಸ್ತಾ ಇರೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಆರ್ಮೋಲ್ನ ಮಿಡ್ಲಲ್ಲಿ ಈ ಥರ ಮಾರ್ಕಿಂಗನ್ನು ಹಾಕಿ, ಅದಾದಮೇಲೆ ಇವಾಗ ನೀವು ಚೆಸ್ಟ್, ಈಗ ಚೆಸ್ಟ್ ಪಾರ್ಟ್ನ ನೋಡಬೇಕು. ಅವ್ರದ್ದು ಚೆಸ್ಟ್ ಬಂದುಬಿಟ್ಟು 44 ಇದೆ. ಸೊ ಅದನ್ನು 4th ಪಾರ್ಟು 11 ಆಗುತ್ತೆ. ಸೊ 11 ಮಾರ್ಕ್ ಮಾಡಿಬಿಟ್ಟು ಈಗ ಆರ್ಮೋಲ್ಗೆ ಶೇಪನ್ನು ಕೊಡಬೇಕು. ಅಂದರೆ ನೀವು ಫಸ್ಟು ಯಾವತ್ತು ಆರ್ಮೋಲ್ ಹಾಗೆ ಚೆಸ್ಟು ಇವೆರಡೂ ಮಾರ್ಕ್ ಮಾಡಿಬಿಟ್ಟೇ ಶೇಪನ್ನು ಕೊಡಬೇಕು. ಸೊ ನೋಡಿ, ನಾನು ಆ ಮಿಡ್ಲ್ ಪಾಯಿಂಟ್ ಹಾಗೆ ಅವ್ರದ್ದು ಚೆಸ್ಟ್ ಪಾಯಿಂಟ್ ಎರಡೂ ಕರೆಕ್ಟಾಗಿ ಫ್ರೆಂಚ್ ಸ್ಕೇಲಲ್ಲಿ ಈ ಥರ ಶೇಪನ್ನು ಕೊಟ್ಟಿದ್ದೀನಿ. ಹಾಗೆ ಇವಾಗ ಸೈಡ್ ಶೋಲ್ಡ್ರಿಗೆ ಬಂದಿದ್ದೀನಿ. ಸೈಡ್ ಶೋಲ್ಡ್ರಲ್ಲಿ ಅದು ರೆಡಿ ಇರೋದ್ರಿಂದ 2.5 ಅದನ್ನು. ಸೊ ಈಗ ಬ್ಯಾಕ್ ಡೀಪ್ ಬಂದುಬಿಟ್ಟು ಡಿಸೈನ್ ಎಷ್ಟಿದೆಯೋ ಅಷ್ಟನ್ನು ತೊಗೊಳ್ತಾ ಇದ್ದೀನಿ, ಯಾಕಂದರೆ ಅದಕ್ಕಿಂತ ಜಾಸ್ತಿ ತೊಗೊಳಕ್ಕಾಗೋದಿಲ್ಲ ಅಲ್ಲ. ಅದಕ್ಕೋಸ್ಕರ ಡಿಸೈನ್ ಎಷ್ಟಿದೆಯೋ ಅಷ್ಟು ಒಂದು ಮಾರ್ಕ್ ಮಾಡಬೇಕು, ಬಟ್ ಕಟ್ ಮಾಡಬಾರ್ದು, ಜಸ್ಟ್ ಮಾರ್ಕ್ ಮಾಡಿ ಇಡಿ. ಯಾಕಂದರೆ ಡಿಸೈನ್ ಪ್ರಕಾರನೇ ನಾವು ಶೇಪ್ ಹಾಕಬೇಕಾಗತ್ತೆ. ಅದಾದಮೇಲೆ ಬ್ಯಾಕ್ ಡಾಟ್ಸು ಇವಾಗ ಅರ್ಧ ಇಂಚು ಆ ಕಡೆ ಅರ್ಧ ಈ ಕಡೆ, ಟೋಟಲ್ 1 ಇಂಚು ಇವತ್ತು ಇರುತ್ತೆ ಬ್ಯಾಕ್ ಡಾಟ್ಸಿಂದು. ಹಾಗೆ ವೇಸ್ಟ್ ಬಂದುಬಿಟ್ಟು ಇವ್ರದ್ದು 42 ಇದೆ. ಸೊ ಅದು 4th ಪಾರ್ಟು 10.5 ಇದೆ. ಸೊ ಯಾವತ್ತು ವೇಸ್ಟಲ್ಲಿ +3 ಅಂದರೆ ಎಷ್ಟು ರೆಡಿ ಇರುತ್ತೋ +3 ತೊಗೋಬೇಕು. ಅಂದರೆ 2 ಇಂಚು ನಾನು ಎಕ್ಸ್ಟ್ರಾ ಬಿಡ್ತೀನಿ, ಹಾಗಾಗಿ 1 ಇಂಚು ಡಾಟ್ಸ್ಗೆ ಅಂತ. ಸೊ ಟೋಟಲ್ 3 ಇಂಚು. ಸೊ ಇಲ್ಲಿಗೆ ಬ್ಯಾಕ್ ರೆಡಿ ಆಯಿತು ನೋಡಿ. ಅದನ್ನು ಇವಾಗ ಕ್ರಾಸ್ ಕಟ್ ಆಗಿರೋದ್ರಿಂದ ನಾನು ಬ್ಯಾಕ್ ಇಟ್ಕೊಂಡೇ ಫ್ರಂಟ್ ಕಟ್ ಮಾಡ್ತೀನಿ. ಅಂದರೆ ಸ್ಟ್ರೇಟ್ ಕಟ್ ಅಲ್ಲ, ಇದು ಕ್ರಾಸ್ ಕಟ್ಟು. ಸೊ ಮೇನ್ ಕ್ಲಾತು ಡಬಲ್ ಇಟ್ಕೊಂಡು ಒಂದು ಫ್ರಂಟ್ನ ಹಿಂಗೆ ಇದೆಯೋ ನಾನು ಮಾರ್ಕಿಂಗಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರ ನಾವು ಟ್ರೇಸಿಂಗ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಪಾರ್ಟಿಂದು ಏನು ಆರ್ಮ್ ಹೋಲು ಹಾಗೆ ಎಲ್ಲ ಏನೇನು ಸೇಮ್ ಡಿಟ್ಟೋನ ನೀವು ಕ್ರಾಸ್ ಇಟ್ಕೊಂಡು, ಓಕೆನಾ. ಕ್ರಾಸ್ ಯಾವುದಿರಬೇಕು, ನಾವು ಬ್ಯಾಕ್ ಪಾರ್ಟ್ನ ಕ್ರಾಸ್ ಇಟ್ಕೊಂಡು ಲೈನಿಂಗ್ ಮೇಲೆ ಈ ಥರ ಹಾಕ್ಕೋಬೇಕು. ಸೊ ಇದು ಕ್ರಾಸ್ ಕಟ್ಟಿಂಗ್ ಆಗಿತ್ತು, ಕ್ರಾಸ್ ಇರಬೇಕು. ಇಲ್ಲಾಂದರೆ ಸ್ಟ್ರೇಟ್ ಕೂಡ ನೀವು ಮಾಡ್ಕೊಳ್ಬೋದು. ಸ್ಟ್ರೇಟ್ ಕಟ್ಟಿಂಗ್ ಆದರೆ ಸ್ಟ್ರೇಟ್ ಬರುತ್ತೆ. ಈಗ ನಾನು ತೋರಿಸ್ತಾ ಇರೋದು ಕ್ರಾಸ್ ಕಟ್ಟಿಂಗ್. ಹಾಗೆ ಇಲ್ಲಿ ನೋಡಿ, ನಾನು ಎಕ್ಸ್ಟ್ರಾ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಏನು ಎಕ್ಸ್ಟ್ರಾ ಅರ್ಧ ಇಂಚು ಅಂದರೆ ನಾನು ಹುಕ್ಸ್ ಪಟ್ಟಿ ಇಲ್ಲಿ ನೆಕ್ ಹಾಕ್ತಾಯಿದ್ದೀನಿ. ಡೀಪು ಅವ್ರದ್ದು 6.5 ಇತ್ತು. ಸೊ 6.5 ತೊಗೊಂಡಿದ್ದೀನಿ. ಅದಕ್ಕೆ ಶೇಪ್ ಹಾಕಿಬಿಟ್ಟು ನೆಕ್ಸ್ಟ್ ಚೆಸ್ಟ್ ನಾರ್ಮಲಾಗಿ 11, ಆದರೆ ಅದಕ್ಕೆ ಎಕ್ಸ್ಟ್ರಾ ಸೇರಿಸೋದು 2.5 ಅಂದರೆ 2.5. ಸೊ 2.5 ಯಾಕೆ, 2 ಸಾಕಾಗ್ಬೋದಿತ್ತಲ್ಲ, ಬಟ್ ಅರ್ಧ ಇಂಚು ಇಲ್ಲಿ ಆರ್ಮ್ ಹೋಲ್ ಡಾಟ್ಸ್ ಬರುತ್ತಲ್ವ. ಸೊ ಅದಕ್ಕೋಸ್ಕರ ಅರ್ಧ ಇಂಚು. ಹಾಗೆಯೇ ಇಲ್ಲೂ ಕೂಡ ಆರ್ಮೋಲ್ ಶೇಪ್ ಕೊಡಬೇಕು, ಫ್ರಂಟ್ ಶೇಪು. ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಆರ್ಮೋಲ್ ನಾನು ಏನು ಮಾಡಿದ್ದೀನಿ, ಕರೆಕ್ಟಾಗಿ ಚೆಸ್ಟು ಮತ್ತು ನಾನು ಮಿಡ್ಲ್ ಪಾಯಿಂಟ್ ಏನು ಮಾಡ್ಕೊಂಡಿದ್ನಲ್ಲ ಮಾರ್ಕಿಂಗು, ಅದನ್ನು ಮಾಡ್ಕೊಂಡ್ಬಿಟ್ಟು ಇವಾಗ ಶೇಪ್ ಅಂದರೆ ಫ್ರಂಟ್ ಶೇಪ್ ಅಂದರೆ ಎಷ್ಟು ಅರ್ಧ ಇಂಚು ಅಥವಾ 1/4 ಇಂಚು ಕೂಡ ಕೊಡ್ಬೋದು. ತುಂಬ ಬ್ರಾಡ್ ಅಂತ ಬೇಕು ಅನಿಸಿದ್ರೆ ನೀವು ಅರ್ಧ ಇಂಚ್ ತನಕ ಕೊಡ್ಬೋದು, ಅಂದರೆ ಶೋಲ್ಡರ್ ಜಾಸ್ತಿ ಇದೆ ಅಂದರೆ. ಇಲ್ಲಾಂದರೆ 1/4 ಇಂಚ್ ಕೂಡ ಸಾಕಾಗುತ್ತೆ. ಸೊ ನಾನಿಲ್ಲಿ ನೋಡಿ ಸ್ವಲ್ಪ ಇದು ಜಾಸ್ತಿ ಅಗಲ ಇರೋದ್ರಿಂದ ನಾನು ಅರ್ಧ ಇಂಚಿಗೆ ನಾನು ಬ್ರಾಡ್ ಅಂತ ತೊಗೊಳ್ತಾ ಇದ್ದೀನಿ ಫ್ರಂಟ್ ಶೇಪು. ಈಗ ಫ್ರೆಂಚ್ ಸ್ಕೇಲಲ್ಲಿ ಈ ಥರ ನೀವು ಇಟ್ಕೊಂಡು ಅದೇ ಫ್ರೀ ಹ್ಯಾಂಡಲ್ಲೂ ಕೂಡ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ನೀಟಾಗಿ ಬರ್ತಾಯಿಲ್ಲ ಅಂದರೆ ಸ್ಕೇಲ್ ಯೂಸ್ ಮಾಡಿರಿ, ಕರ್ವ್ ಸ್ಕೇಲ್ ಯೂಸ್ ಮಾಡಿ ಕರ್ವ್ನ ಕೊಡ್ಬೋದು. ಹಾಗೆ ನಾನು ಚೆಕ್ ಮಾಡ್ಕೊತಿದ್ದೀನಿ ಆರ್ಮೋಲ್ ನೋಡಿ, 1/2 ಇಂಚ್ ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅವ್ರದ್ದು ಆರ್ಮೋಲ್ ಬಂದುಬಿಟ್ಟು ಟೋಟಲ್ 20 ಇದೆ, ಆದರೆ ಹಾಫ್ ಬಂದು 10. ಸೊ ಬರ್ತಾಯಿದೆ ನೋಡಿ 10. ಈಗ ನಾವು ಅಪೆಕ್ಸ್ ಪಾಯಿಂಟ್ನ ನೋಡೋಣ. ಸೊ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಬಂದುಬಿಟ್ಟು 12 ಇದೆ, ಅದಕ್ಕೆ ಹಾಫ್ ಸೇರಿಸಿ ಸೊ 12.5 ಆಯಿತು. ಸೊ ಇಲ್ಲಿ ಅಪೆಕ್ಸ್ ಪಾಯಿಂಟ್ಗೆ ಫಸ್ಟ್ಗೆ ಮಾರ್ಕ್ ಮಾಡ್ಕೊಂಬಿಡಿ.
ಅದಾದಮೇಲೆ ಡಾಟ್ಸು ಓಕೆನಾ. ಇಲ್ಲಿ ಡಾಟ್ಸ್ ಇಡಲಿಕ್ಕೆ ಎಷ್ಟು ಹೈಟ್ ಡಾಟ್ಸ್ ಅಂತ ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಸೊ ಹಾಗೆ ಇವಾಗ ಅವ್ರದ್ದು ಅಪೆಕ್ಸ್ ಟು ಅಪೆಕ್ಸ್ ಎಷ್ಟಿದೆ, ಅವ್ರದ್ದು ಅಂದರೆ ಫುಲ್ ಬರ್ಸ್ಟ್ ಎಷ್ಟಿದೆ ಅನ್ನೋದು ಮೇಲೆ ಅಪೆಕ್ಸ್ ಟು ಅಪೆಕ್ಸ್ ಮ್ಯಾಟರ್ ಆಗುತ್ತೆ. ಅಂದರೆ ಈಗ ಅವ್ರದ್ದು ಫುಲ್ ಬಸ್ಟ್ 49 ಇದೆ. ಸೊ ಅದನ್ನು 10ನಲ್ಲಿ ಭಾಗಿಸಿದ್ರೆ ನಿಮಗೆ 4.9 ಅಂದರೆ 5 ಸಿಗುತ್ತೆ. ಸೊ 5ಗೆ ಮಾರ್ಕ್ ಮಾಡಬೇಕು. ಸೊ ಇಲ್ಲಿಗೆ ಅಪೆಕ್ಸ್ ಪಾಯಿಂಟ್ ಬಸ್ಟ್ ಆಯಿತು. ಹಾಗೆ ಇವಾಗ ಪೂರ್ತಿ ಬಸ್ಟ್ ಅಂದರೆ ಕಂಪ್ಲೀಟ್ ಬಸ್ಟ್ ತೊಗೊಳ್ಬೇಕು. ಸೊ ಅಲ್ಲಿಗೆ ನಿಮ್ಮದು ಫಸ್ಟ್ ಡಾಟ್ಸು ರೆಡಿ ಆಗುತ್ತೆ. ಸೊ ಫಸ್ಟ್ ಡಾಟ್ಸ್ ನಾನು ಮೆಜರ್ಮೆಂಟನ್ನು ನೋಡಿದರೆ 1.7 ಅಂದರೆ 1.25 ತೊಗೊಂಡಿದ್ದೀನಿ ಫಸ್ಟ್ ಡಾಟಿನ ಮೆಷರ್ಮೆಂಟ್ಸು. ಯಾಕಂದರೆ ಹೆವಿ ಬಸ್ಟ್ ಇರೋದ್ರಿಂದ, ಅಂದರೆ 50 ಇದೆ ಫುಲ್ ಬಸ್ಸು, ಅಷ್ಟು ಬೇಕೇ ಆಗುತ್ತೆ. ಇಲ್ಲಾಂದರೆ ಕಪ್ಸ್ ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ತೊಗೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಕ್ರಾಸ್ ಬೆಲ್ಟ್ಗೆ ಅಂತ ಕ್ರಾಸ್ ತೊಗೊಳ್ತಾ ಇದ್ದೀನಿ. ನಾರ್ಮಲ್ ನೀವು ಬ್ಯಾಕ್ ಲೆಂತ್ ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿಂದ 1ರಿಂದ 1.5 ತನಕ ನೀವು ಈ ಥರ ಕ್ರಾಸ್ನ ಹಾಕ್ಬೋದು ಹುಗ್ಸ್ ಜಾಗದಲ್ಲಿ. ಅದಾದಮೇಲೆ ಇನ್ನೊಂದು ಸೆಕೆಂಡ್ ಡಾಟ್ಸು. ಈಗ ಡಿಸ್ಟೆನ್ಸ್ ನಾನು 3 ಇಂಚ್ ತೊಗೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲೂ ಕೂಡ ನೋಡಿ ಇವಾಗ ಸೈಡ್ ಡಾಟ್ಸು ಆ್ಯಕ್ಚುಲಿ 4 ಡಾಟ್ಸ್ ಇದು. 4 ಡಾಟ್ಸ್ ಕೂಡ ಡಿಸ್ಟೆನ್ಸ್ ನೋಡ್ಕೋಬೇಕು, 3 ಇಂಚ್ ಇರಬೇಕು, ಯಾಕಂದರೆ ಹೆವಿ ಬಸ್ಟ್ ಇರೋದ್ರಿಂದ. ಹಾಗೆ ಈ ಹುಕ್ಸ್ ಪಟ್ಟಿಗೆ ಒಂದು ಡಾಟ್ಸ್ ಬರುತ್ತಲ್ಲ ಸೇಮ್ ಅದು ಕೂಡ. ಸೊ ಈ ಥರ ಲೆಂತ್ನ ಮಾರ್ಕ್ ಮಾಡಿ ಸೊ ಅದನ್ನು ಕನೆಕ್ಟ್ ಮಾಡಿ. ಸೊ ಓವರಾಲ್ ನೀವು 4 ಡಾಟ್ಸಿನ ಮಿಡಲಲ್ಲಿ ಏನು ಗ್ಯಾಪ್ ಇರುತ್ತಲ್ಲ ಸೊ ಅದು 3 ಇಂಚು ಬರಲಿ. ಸೊ ಹೆವಿ ಡಾಟ್ಸ್ ಇರೋದ್ರಿಂದ ಅಷ್ಟು, ಕಡಿಮೆ ಡಾಟ್ಸ್ ಇದ್ದರೆ ಕಡಿಮೆ ಲೆಂತನ್ನು ತೊಗೋಬೇಕಾಗತ್ತೆ. ಸೊ ಇದಾದಮೇಲೆ ಇವಾಗ ಎಲ್ಲ 4 ಡಾಟ್ಸ್ ಕೂಡ ಕಂಪ್ಲೀಟ್ ಆಯಿತು. ಸೊ ಅದ್ರ ಡಿಸ್ಟೆನ್ಸ್ ಉಳಿದಿರೋ 3 ಡಾಟ್ಸಿನ 2 ಸೈಡಿನ ಅಳತೆ ಬಂದುಬಿಟ್ಟು ಹಾಫ್ ಇಂಚು. ಸೊ 1 ಇಂಚ್ ತೊಗೊಂಡಿದ್ದೀನಿ. ಇದು ಕೂಡ ಡಿಪೆಂಡ್ ಆಗುತ್ತೆ ಸೈಜ್ ಮೇಲೆ. ಸೊ ನಾನು ಹಾಫ್ ಇಂಚ್ ತೊಗೊಂಡು ಆ ಕಡೆ ಹಾಫ್ ಈ ಕಡೆ 1 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಎಲ್ಲ ಕಟ್ಟಿಂಗ್ ಮಾಡ್ಕೊಳ್ತಿದ್ದೀನಿ. ಕ್ರಾಸ್ ಬೆಲ್ಟ್ನ ಕಟ್ಟಿಂಗ್ ಮಾಡೋದು, ಈಗ ಎಷ್ಟು ತೊಗೊಳ್ಬೇಕು ಕ್ರಾಸ್ ಬೆಲ್ಟ್ ಮೆಷರ್ಮೆಂಟ್ ಅಂತ ನೋಡೋದು. ಅಂದರೆ ನಾವೀಗ ಇದು ಮೇನ್ ಹೇಗಾಗಿರುತ್ತೆ ಅಂದರೆ ನಾವು ಸೈಡ್ ಅಂದರೆ ಬ್ಯಾಕ್ ಆಲ್ರೆಡಿ ನಮ್ಮ ಕಟ್ಟಿಂಗ್ ಆಗಿರುತ್ತಲ್ವ. ಸೊ ಅದ್ರದ್ದು ಸೈಡಲ್ಲಿ ಅಂದರೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಹಾಗೆ ಹುಗ್ಸ್ ಪಟ್ಟಿ ಹತ್ರ ಎಷ್ಟು ಬೇಕು ಅಂತ ನೋಡ್ಕೋಬೇಕಾಗತ್ತೆ. ಸೊ ಈಗ ನೋಡಿ ನಾನು ಚೆಕ್ ಮಾಡ್ತಾಯಿದ್ದೀನಿ ಎಷ್ಟು ಬರಬೇಕು. ಫೈನಲಾಗಿ ಹುಗ್ಸ್ದಾದರೆ ಒಂದು 7 ಇಂಚು, ಹಾಗೆ 7.5 ಇರ್ತದೆ. ಅಂದರೆ 15 ಬಂತು ಅಂದರೆ 7.5 ಆ ಥರ ಬರಬೇಕಾಗಿರುತ್ತೆ ಹುಕ್ಸ್ ಸೈಡ್ ಹತ್ರ. ಸೊ ಏನಾದರೂ ಎಕ್ಸ್ಟ್ರಾ ಬಂದರೆ ಒಂಚೂರು ಕಟ್ ಮಾಡ್ಕೊಳ್ಳಿ. ಒಂಚೂರು ಕಟ್ ಮಾಡ್ಕೊತೀವಿ ಸ್ವಲ್ಪ ಕಡಿಮೆ ಇದೆ ಅಂತ. ಬಟ್ ನಾವೇನು ಫಸ್ಟ್ ಡಾಟ್ಸ್ ಹಾಕ್ತೀವಿ ಅದು ಕಟ್ ಮಾಡಬಾರ್ದು. ಈಗ ನೋಡಿ ಇಲ್ಲಿ ನಾನು ಎಷ್ಟು ಬೇಕು ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀನಿ ಟೋಟಲು. ಹಾಗೆ ಫೋಲ್ಡೆಲ್ಲ ಆದಮೇಲೆ ಹೆಂಗೆ ಬರುತ್ತೆ ಅಂತ ನೋಡಿಕೊಂಡು ಇದನ್ನು ಮಾರ್ಕಿಂಗ್ ಮಾಡ್ತಾ ಇರೋದು. ಸೊ ಇಲ್ಲಿ ನಾನು 4 ಇಂಚು ಹಾಗೆ ಹುಕ್ ಸೈಡ್ 4, ಇಲ್ಲಿ 3 ಇಂಚ್ ತೊಗೊಂಡಿದ್ದೀನಿ. ಸೊ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದು ಫುಲ್ ಕಟ್ಟಿಂಗ್ ರೆಡಿಯಾಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರದ್ದು ಸ್ಟಿಚಿಂಗ್ ಬರುತ್ತೆ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.